ಅವರು ಸಾಯುವ ಸ್ಥಿತಿಯಲ್ಲಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ಸರಿ ಅವ್ರ ಮುಂದೆ ಹೋಗಿ ನಾವು ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟನೂ ಕೂಡ ನಾಯಿ ಬಾಲ ಡೊಂಕು ಬಾಲ ಸೀದಾ ಆಗ್ತಾ ಇಲ್ಲ. ಅವ್ರು ದುಡ್ಡು ಕೊಡೋದಕ್ಕೆ ನ್ಯಾಯ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಈ ಕಾಲೇಜ್ ಪದಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ವಿರುದ್ಧವಾಗಿ ನಾವು ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಅರೆಬೆತ್ತಲೆ ಧರಣಿ, ಕಪ್ಪು ಬಟ್ಟೆ ಪ್ರದರ್ಶನ, ತಮಟೆ ಬಾರಿಸುವ ಮುಖಾಂತರ ಅವರ ಫೋಟೋಗಳನ್ನು ಹಾಕಿ ಬ್ಯಾನರ್ ಅಲ್ಲಿ ನಾವು ನ್ಯಾಯ ಕೇಳೋದಕ್ಕೆ ಮುಂದಾಗಿದ್ದೀವಿ. ಅದು ಅವ್ರಿಗೆ ಮುಟ್ಟಿಲ್ಲ, ಆ ಹೋರಾಟನೂ ಅವ್ರಿಗೆ ಮುಟ್ಲಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಧಾರವಾಡ ಚಲೋ ಅಂತ ಹೇಳಿ ಕಾರ್ಯಕ್ರಮ ಮಾಡಿಕೊಂಡು ಆ ಕಾಲೇಜಿಗೆ ನಾವು ಮುತ್ತಿಗೆ ಕಾರ್ಯಕ್ರಮ ಮಾಡಬೇಕಾಗಿ ಬರ್ತದೆ. ಸ್ನೇಹಿತರೆ, ನನ್ನ ಹೆಸರು ಖಾಲಿದ್ ಖಾನ್ ಅಂತ ಹೇಳಿ, ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಸೇನೆ ಮತ್ತೆ ರವಿಕುಮಾರ್ ಮತ್ತೆ ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತೆ ಬಡಬಡೆ ಗುತ್ತಿಗೆದಾರರು ಬಡಬಡೆಯವರು ಕೂಡ ನಮ್ಮ ಒಟ್ಟಿಗಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಏನು ಸರ್ಚ್ ಆಫ್ ಸೌತ್ ಇಂಡಿಯಾ ಹಿಟಲ್ ಸೈನ್ಸ್ ಸಂಸ್ಥೆಯವರು ಬಡಬಡೆಯವರ ಮುಖಾಂತರ 2014ರಲ್ಲಿ ಅವರಿಗೆ ಆದೇಶ ಪತ್ರ ಕೊಟ್ಟು 7 ವರ್ಷಗಳ ಕಾಲ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಕೆಲಸ ಮಾಡಿಕೊಂಡು ಅವರಿಂದ ಅವರಿಗೆ ಹಣ ಕೊಡದೇ ಭಾರಿ ಸಬೂಗಳನ್ನು ಹೇಳಿ ವಂಚನೆ ಕೂಡ ಮಾಡಿದ್ದಾರೆ. ಅವರೊಬ್ಬ ಬಡ ಮುಸ್ಲಿಮು, ಬಡ ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕಾಗಿ ಅವರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಮ್ಮ ದಲಿತ ಸೇನೆ ಮುಖಂಡರುಗಳು ಕೂಡ ಅನೇಕ ರೀತಿಯಲ್ಲಿ ಪತ್ರಗಳನ್ನು ಕೊಟ್ಟಿದ್ದಾರೆ, ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ಸಂಸ್ಥೆಯವ್ರ ಜೊತೆ ಮಾತಾಡಿದ್ದಾರೆ, ಫಲ ಸಿಗಲಿಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದ್ದೇವೆ. ಒಬ್ಬ ಸಾಲ ಮಾಡಿ ಸೋಲ ಮಾಡಿ ಆಸ್ತಿ ಹಣ ಎಲ್ಲ ಸಾಲ ಮಾಡಿ ಒಡವೆಳರು ಅಡ ಇಟ್ಟು ಇಷ್ಟೆಲ್ಲ ಹಿಂಸೆ ತಗೊಂಡವರು ಶಾಲೆಯನ್ನು ಕಟ್ಟಿದ್ದಾರೆ. ಇಂತಹ ಶಾಲಾ ಕಟ್ಟಡ ಕಟ್ಟಿ ಅವರಿಗೆ ಹಣ ಕೊಡದೆ ಇವರು ನಾನಾ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಲೋಕಾಯುಕ್ತದವರು ಕೂಡ ಹಣ ಕೊಡಿ ಅಂತ ಹೇಳಿದ್ದಾರೆ. ಮತ್ತೆ ಇವರಿಗೆ ಎಲ್ಲ ಸಂಸ್ಥೆಗಳವರು ಕೂಡ ಸಂಘಟನೆಗಳವರು ಕೂಡ ಹಣ ಕೊಡಿ ಇವರಿಗೆ ಅಂತ ಹೇಳಿದ್ರು ಕೂಡ ಕೊಡಲಿಲ್ಲ. ಆದರೆ ಇನ್ನು ಮುಂದೆ ಇದೇ ರೀತಿ ವರ್ತನೆ ಆದರೆ ನಾವು 21ನೇ ತಾರೀಕು ಏನು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಉಗ್ರವಾದ ಹೋರಾಟ ಪ್ರತಿಭಟನೆಯನ್ನ ಎಲ್ಲ ಸಂಘಟನೆಗಳು ಜಂಟಿಯಾಗಿ ಕಾರ್ಯಕ್ರಮ ಮಾಡ್ತೇವೆ. ಅಷ್ಟರೊಳಗಾಗಿ ಅವ್ರು ಕೊಡಬೇಕು. ಚರ್ಚ್ ಆಫ್ ಸೌತ್ ಇಂಡಿಯಾದವರೇನು ಬಡವರಲ್ಲ, ಅವ್ರ ದೊಡ್ಡ ಓಷನ್ನು, ಸಾವಿರಾರು ಕೋಟಿ ಅವ್ರ ಹತ್ರ ದುಡ್ಡಿದೆ. ಒಬ್ಬ ಮುಸ್ಲಿಂಗೆ ಈ ತರ ಅನ್ಯಾಯ ಮಾಡೋದನ್ನ ಇಡೀ ದಲಿತ ಸೇನೆ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಅಂಬೇಡ್ಕರ್ ಸಂಘಟನೆಗಳೆಲ್ಲ ಕೂಡ ಒತ್ತಾಯ ಮಾಡ್ತೇವೆ. ತುರ್ತಾಗಿ ಅವ್ರಿಗೆ ಹಣ ಕೊಡಬೇಕು. ಮುಂದೆ ಯಾವುದೇ ಕಾರಣ ಸಬು ಬೇಡಬಾರದು ಅನ್ನೋದು ನಮ್ಮ ಒತ್ತಾಯ ಕೂಡ ಆಗಿದೆ.